ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ವ್ಲಾಗಲ್ಲಿ ನಾನು ನಿಮಗೆ ಮಲ್ನಾಡ್ ಸ್ಟೈಲ್ ಹಾಲಿನ ಗಿಣ್ಣು ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ಅಥವಾ ಗಿಣ್ಣ ಈ ಥರ ಎಲ್ಲ ಕರೀತಾರೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋದು ಏನಪ್ಪ ಅಂತಂದರೆ ಹಾಲು, ಸಕ್ಕರೆ, ಗಿಣ್ಣು ಹಾಲು ಜೊತೆಗೆ ಏಲಕ್ಕಿ ಪುಡಿ ಆದರೂ ಆಗ್ಬೋದು, ಅಥವಾ ಇಡೀ ಏಲಕ್ಕಿ ಆದರೂ ಆಗ್ಬೋದು. ಅದನ್ನು ಬೇಯಿಸೋದಕ್ಕೆ ಈ ಥರ ಒಂದು ಪಾತ್ರೆ ಬೇಕಾಗುತ್ತೆ. ಇದನ್ನು ಹಬೆಯಲ್ಲಿ ಬೇಯಿಸೋದ್ರಿಂದ ಸ್ಟೀಮರಲ್ಲಿ ಕೂಡ ಬೇಯಿಸ್ಬೋದು. ಇದನ್ನು ನಾವು ಕಡ್ಬಿನ ತಪ್ಪಲೆ ಅಂತ ಕರಿತೀವಿ. ಸೊ ಅದನ್ನು ಸ್ಟೀಮರ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ಫಸ್ಟು ಆ ಪಾತ್ರೆಗೆ 1 ಲೀಟ್ರ್ನಷ್ಟು ನೀರು ಹಾಕೋಬೇಕಾಗತ್ತೆ. ಸೊ ತಳಕ್ಕೆ ನೀರು ಹಾಕಿ ಅದ್ರ ಮಧ್ಯೆ ಈ ಅಟ್ಟು ಏನಿರುತ್ತೆ ಇದನ್ನು ಇಟ್ಬಿಟ್ಟು, ಆಮೇಲೆ ಅದನ್ನು ಗಿಣ್ಣದ್ದು ಹಾಲಿನ ಪಾತ್ರೆ ಇಟ್ಬಿಟ್ಟು ಮುಚ್ಚಿ ನಾವು ಬೇಯಿಸ್ಬೇಕಾಗತ್ತೆ. ಅದು ಹಬೆಯಲ್ಲೇ ಬೆಂದ್ಬಿಟ್ಟು ಗಿಣ್ಣು ಆಗುತ್ತೆ. ಗಿಣ್ಣು ಮಾಡೋಕ್ಕೆ ಫಸ್ಟು ಒಂದು ಪಾತ್ರೆ ತೊಗೊಳ್ಳೋಣ. ಅದಕ್ಕೆ ನಾನು ಆವಾಗಲೇ ಎತ್ತಿಟ್ಕೊಂಡಿದ್ನಲ್ಲ ಹಾಲು, ಆ ಹಾಲನ್ನ ನಾನು 1 ಲೀಟ್ರ್ ತೊಗೊಂಡಿದ್ದೀನಿ. ಅದನ್ನ ಇಲ್ಲಿ ಇಟ್ಟಿದ್ದೀನಿ. ನಾನು ಏನಕ್ಕಪ್ಪ ಗ್ಯಾಸ್ನ ತೋರಿಸ್ತಾ ಇದ್ದೀನಿ ಅಂತಂದರೆ, ಗ್ಯಾಸ್ ಹಚ್ಚಿ ಕಾಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಸಿ ಹಾಲನ್ನೇ ತೊಗೋಬೇಕು. ಹಸಿ ಹಾಲಿಗೆನೇ ನಾವು ನೆಕ್ಸ್ಟು ಇಂಗ್ರೀಡಿಯೆಂಟ್ಸ್ನ ಬೆರೆಸ್ತಾ ಹೋಗಬೇಕು ಅಷ್ಟೇ. ಹಸಿ ಹಾಲನ್ನು ಕಾಯಿಸೋದಾಗಲಿ ಅಥವಾ ಕಾಯಿಸಿರೋ ಹಾಲಾಗಿ ತಗೊಳ್ಳೋದಾಗಲಿ ಅಥವಾ ನೀರು ಹಾಕಿರೋ ಹಾಲನ್ನ ಯೂಸ್ ಮಾಡಬಾರ್ದು. ಹೀಗೆ ಮಾಡೋದ್ರಿಂದ ಗಿಣ್ಣು ಚೆನ್ನಾಗಾಗಲ್ಲ. ಸೊ ಎತ್ತಿಟ್ಕೊಂಡಿರೋ ಹಾಲಿಗೆ ಇವಾಗ ನಾನೊಂದು ಸೌಟಲ್ಲಿ ಎಷ್ಟು ಬೇಕು ಮೆಷರ್ಮೆಂಟು ನೋಡಿ ಹಾಕ್ತಾಯಿದ್ದೀನಿ. ನಾನು ಮೊದಲಿಗೆ 1 ಲೀಟ್ರ್ ಹಾಲಿಗೆ 2 ಸೌಟು ಆಗುವಷ್ಟು ಗಿಣ್ಣು ಹಾಲನ್ನು ಹಾಕ್ತಾಯಿದ್ದೀನಿ. ಅದು ಹಾಕಿದ್ಮೇಲೆ ಅದೇ ಅಳತೆಯಲ್ಲಿ ಅದೇ ಮೆಷರ್ಮೆಂಟಲ್ಲಿ ನಾನು 3 ಸ್ಪೂನು ಅಥವಾ 3 ಸೌಟ್ ಆಗುವಷ್ಟು ಸಕ್ಕರೆಯನ್ನು ಹಾಕೋತಾ ಇದ್ದೀನಿ. ಅದನ್ನು ಫಸ್ಟು ನಾವು ಕಲಕ್ಕೊಂಬಿಟ್ಟು ಸಕ್ಕರೆ ಎಲ್ಲ ಕರಗಿಸ್ಕೊಳ್ಳೋಣ. ನಮಗೆ ಸ್ವೀಟ್ ಏನಾದರೂ ಮತ್ತೆ ಬೇಕು ಅನ್ನಿಸ್ತು ಅಂತಂದರೆ ಮತ್ತೆ ಮಧ್ಯದಲ್ಲಿ ಆ್ಯಡ್ ಮಾಡ್ಕೋಬಹುದು. ಯಾಕಂದರೆ ನಾವೇನಿವಾಗ ಕಾಯಿಸ್ತಾ ಇಲ್ಲ ಅಲ್ವಾ, ಜಸ್ಟು ಸಕ್ಕರೆನ ಕರಗಿಸೋಕ್ಕೋಸ್ಕರ ಅದನ್ನು ತಿರುಗಿಸ್ತಾ ಇರೋದ್ರಿಂದ ನಾವು ಮತ್ತೆ ಮಧ್ಯದಲ್ಲಿ ಅದನ್ನು ಆ್ಯಡ್ ಮಾಡ್ಕೋಬಹುದು. ನಮಗೆ ಸ್ವೀಟ್ ಎಷ್ಟು ಬೇಕು ಅದರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕೊನೆಗೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಏಲಕ್ಕಿ ಪುಡಿಯನ್ನು ಅಥವಾ ಏಲಕ್ಕಿಯನ್ನು ಸೇರಿಸ್ತಾ ಇದ್ದೀನಿ. ನಾನು ಅದನ್ನು ಪುಡಿ ಮಾಡಿ ಸೇರಿಸ್ತಾ ಇಲ್ಲ, ಯಾಕಂದರೆ ಪೌಡರ್ ಮಾಡಿದ್ರೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಹಿಡಿದನ್ನೇ ಹಾಕ್ತಾ ಇದ್ದೀನಿ. ನೀವು ನಿಮಗೆ ಬೇಕಂದರೆ ಪೌಡರ್ ಮಾಡಿ ಕೂಡ ಹಾಕೋಬಹುದು. ಅದು ನಿಮಗೆ ಅಂದರೆ ನಿಮ್ಮ ಟೇಸ್ಟಿಗೆ ಬಿಟ್ಟಿದ್ದು. ಅದು ನಿಮಗೆ ಹೇಗೆ ಇಷ್ಟ ಆಗುತ್ತೋ ಆ ಥರ ಮಾಡಿ ಹಾಕೋಬೋದು. ಅದಾದಮೇಲೆ ಇದು ಮೂರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಹಾಲು, ಸಕ್ಕರೆ ಏನಿದೆ ಅದಷ್ಟು ಕೂಡ ಚೆನ್ನಾಗಿ ಹೊಂದ್ಕೋಬೇಕು. ಅದಷ್ಟು ಹೊಂದ್ಕೊಂಡಾದಮೇಲೆ ಇವಾಗ ನಾವೇನು ಆವಾಗಲೇ ತೋರಿಸ್ದೆ ಹಬೆ ಪಾತ್ರೆ ಅಥವಾ ಕಡುಬಿನ ತಪ್ಪಲಿ ಅಂತ ಏನು ಕರಿತೀವಿ, ಸೊ ಅದನ್ನು ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಆವಾಗಲೇ ನಾನು ತೋರಿಸಿದ್ನಲ್ಲ 1 ಲೀಟ್ರ್ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿರೋಂತಹ ಹಬೆ ಪಾತ್ರೆಯನ್ನು ಇವಾಗ ಗ್ಯಾಸ್ ಮೇಲೆ ಇಟ್ಬಿಡೋಣ. ಗ್ಯಾಸ್ ಮೇಲೆ ಇಟ್ಟು ಆದಮೇಲೆ ನಾವೇನು ಮಿಕ್ಸ್ ಎಲ್ಲ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ, ಗಿಣ್ಣು ಹಾಲಿನ ಮಿಕ್ಸು, ಹಾಲು ಎಲ್ಲ ಹಾಕಿ ಏನು ಮಿಕ್ಸ್ ಮಾಡಿದ್ದೀವಿ ಅದನ್ನು ಅದರೊಳಗಡೆ ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಬೇಕು. ಲಿಡ್ನ ಸ್ವಲ್ಪ ಟೈಟಾಗಿ ಕ್ಲೋಸ್ ಮಾಡಬೇಕು. ಹೊಗೆ ಅಥವಾ ಹಬೆ ಏನಿರುತ್ತೆ ಅದು ಆಚೆ ಬರಬಾರ್ದು, ಅದು ಒಳಗಡೆನೇ ಇದ್ದು ಸ್ಟೀಮ್ ಆಗಿ, ಸೊ ಆ ಸ್ಟೀಮಿಂದ ಆ ಗಿಣ್ಣು ಪ್ರಿಪೇರ್ ಆಗಬೇಕು. ಸೊ ನಾನು ಸ್ವಲ್ಪ ಹೈ ಫ್ಲೇಮ್ ಮಾಡಿಬಿಟ್ಟು ಲಿಡ್ನ ಗಟ್ಟಿಯಾಗಿ ಕ್ಲೋಸ್ ಮಾಡಿದ್ದೀನಿ. ಇವಾಗ 10 ನಿಮಿಷ ಆದಮೇಲೆ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಬಹುದು, ನೀವು ಹೇಗೆ ಚೆಕ್ ಮಾಡ್ಕೋಬಹುದು ಬೆಂದಿದೆಯಾ ಅಂದರೆ ಈ ಥರ ಒಂದು ಚಾಕು ಸಹಾಯದಿಂದ ಅದರೊಳಗಡೆ ಅದ್ದಿ ನೋಡಿದ್ರೆ ಹಾಲಿನ ಥರನೇ ಚಾಕು ತುದಿ ಕಾಣಿಸ್ತಾ ಇತ್ತು ಅಂದರೆ ಇನ್ನು ಬೆಂದಿಲ್ಲ ಅಂತ. ನಾನು ಚೆಕ್ ಮಾಡೋ ಅಷ್ಟೊತ್ತಿಗೆ ಅದು ಆ ಥರ ಕಾಣಿಸ್ತಾ ಇರಲಿಲ್ಲ. ಸೊ ಇದು ರೆಡಿಯಾಗಿದೆ. ಸೊ ಹಾಗಾಗಿ ಇವಾಗ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಅಷ್ಟರಲ್ಲಿ ಇನ್ನೊಂದು ಬಲವಾದ ಬಾಯಿ ಇರೋ ಪಾತ್ರೆ ತೊಗೊಂಡು ಅದಕ್ಕೆ 1 ಲೀಟ್ರ್ ನೀರನ್ನು ಹಾಕಿ ನಾವೇನು ಬೆಂದಿರೋ ಅಂತಹ ಗಿಣ್ಣನ್ನು ಮಾಡಿಟ್ಟಿದ್ದೀವಿ ಆ ಗಿಣ್ಣನ್ನು ಹಿಕ್ಕಳದ ಸಹಾಯದಿಂದ ತೊಗೊಂಡು, ಯಾಕಂದರೆ ಬಿಸಿ ಇರುತ್ತೆ ಅಲ್ವಾ, ಕೈ ಹಾಕಿದ್ರೆ ಕೈ ಸುಡುತ್ತೆ. ಸೊ ಹಿಕ್ಕಳದ ಸಹಾಯದಿಂದ ಅದರಿಂದ ಎತ್ಕೊಂಡು ಈ ನೀರೇನು ಹಾಕಿರ್ತೀವಿ ಆ ಪಾತ್ರೆಗೆ ಶಿಫ್ಟ್ ಮಾಡ್ಕೋಬೇಕು. ಸೊ ಈ ಥರ ಮಾಡೋದ್ರಿಂದ ಬಿಸಿ ಗಿಣ್ಣು ತಣ್ಣೀರು ಹಾಕಿ ಆ ಪಾತ್ರೆಯಲ್ಲಿ ಇಡೋದ್ರಿಂದ ತಣ್ಣಗಾಗುತ್ತೆ, ಜೊತೆಗೆ ಸ್ವಲ್ಪ ಗಟ್ಟಿನೂ ಆಗುತ್ತೆ. ಸೊ ನಂಗೆ ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾನು ಅದನ್ನು
ಒಂದು ಲಿಡ್ಡಿಂದ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಇದರಿಂದ ನಾವು ಏನು ತಣ್ಣಗಿರೋ ನೀರು ಹಾಕಿರ್ತೀವಿ ಅದರಿಂದ ಬಿಸಿ ಗಿಣ್ಣು ಸ್ವಲ್ಪ ತಣ್ಣಗಾಗುತ್ತೆ, ಜೊತೆಗೆ ಸ್ವಲ್ಪ ಕೇಕಿ ಸ್ಟ್ರಕ್ಚರ್ ಬರುತ್ತೆ. ಇವಾಗ ನೋಡ್ಬೋದು ಫುಲ್ ಕೂಲಾಗಿ ಕೇಕ್ ಥರ ಆಗಿದೆ. ನಾನು ಅದನ್ನು ಚಾಕು ಸಹಾಯದಿಂದ ಕಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನಿಜವಾಗ್ಲೂ ನೋಡೋಕ್ಕೆ ಕೇಕ್ ಥರನೇ ಅನಿಸುತ್ತೆ. ತುಂಬ ಚೆನ್ನಾಗಾಗುತ್ತೆ, ಎಲ್ಲರೂ ಈಸಿಯಾಗಿ ಮಾಡ್ಬೋದು. ನಾನು ಇವಾಗ ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೀವಲ್ಲಿ ಕನ್ಸಿಸ್ಟೆನ್ಸಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಕೇಕ್ ಥರ ಅಥವಾ ಐಸ್ ಕ್ರೀಮ್ ಥರ ಏನು ನೀವು ನೋಡಿದ್ರೆ ಹಂಗೆ ಅನ್ನಿಸ್ಬೋದು. ಐಸ್ ಕ್ರೀಮ್ ಅಥವಾ ಕೇಕ್ ಕನ್ಸಿಸ್ಟೆನ್ಸಿ ಬಂದಿರುತ್ತೆ. ಈ ಥರ ಬಂತು ಅಂದರೆ ಪರ್ಫೆಕ್ಟ್ ಗಿಣ್ಣು ರೆಡಿ ಆಯಿತು ಅಂತಲೇ ಅರ್ಥ. ಯಾರು ಕೂಡ ನನಗೆ ಗೊತ್ತಿಲ್ಲ, ನನಗೆ ಮಾಡೋಕ್ಕೆ ಬರಲ್ಲ ಅಂತ ಅನ್ನೋಗೆ ಇಲ್ಲ. ಎಲ್ಲರೂ ಕೂಡ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ಅಕ್ಕಿ ರೊಟ್ಟಿ ಜೊತೆ ಕಾಂಬಿನೇಷನ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ರೆಸಿಪೀಸ್ನ ಎಲ್ಲರೂ ಟ್ರೈ ಮಾಡಿ. ಹಾಗೆಯೇ ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತಂದ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ ದ ನೆಕ್ಸ್ಟ್ ವ್ಲಾಗ್, ಬಾಯ್, ಟೇಕ್ ಕೇರ್.